ನೀವಿಲ್ಲಿ ನನ್ ಹೇಳಕ್ ಹೊರಟಿರಂದ್ರೆ ನಮ್ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಂಟೇಸ್ವಾಮಿ ಪರಂಪರೆನ ಯಾವ ರೀತಿ ನಮ್ ಜನಪದರು ನೀಲ್ಗಾರರು ಆಡ್ತಾ ಹೋಗ್ತಾರೆ ಅಂದ್ರೆ, ಪ್ರೆಸೆಂಟ್ ಆಗಿ ನಮ್ಗೆ ಮಂಟೇಸ್ವಾಮಿಯವರು ಕೆಂಪಾಚಾರಿನ ಅಂದ್ರೆ ಸಿದ್ದಪ್ಪಾಜಿಯವ್ರನ್ನ ದತ್ತು ಪಡೆಯಕ್ ಹೋಗುವಂತ ಸಂದರ್ಭ. ಅಲ್ಲಿ ಅದನ್ನ ನಮ್ ನೀಲ್ಗಾರರು ಹೆಂಗ್ ಹೇಳ್ತಾರೆ ಅಂದ್ರೆ, ಹಾದಿ ಜ್ಯೋತಿ ಬನ್ಯೋ ನನ್ನ ಹಾದಿ ಅರನೆ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ, ಮಂಟೇದ ಲಿಂಗು ಬನ್ಯೋ ಮಂಟೇದ ಒಡೆಯ ಬನ್ಯೋ, ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಒದಗಿ ಬಾಪ ಧರ್ಮ ಗುರುವೆ ಸಿದ್ದಯ್ಯ ಸ್ವಾಮಿ ಬನ್ಯೋ, ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ನೆಕ್ಸ್ಟ್ ಮುಂದೆ ಮಂಟೇಸ್ವಾಮಿಯವರು ಸಿದ್ದಪ್ಪಾಜಿಯವ್ರನ್ನ ಅಂದ್ರೆ ಅವ್ರು ಹೋದಾಗ, ಅಂದ್ರೆ ಆ ಗ್ರಾಮಕ್ಕೆ ಹೋದಾಗ ನಿಡಘಟ್ಟ ಗ್ರಾಮಕ್ಕೆ ಯಾವ ರೀತಿ ವರ್ಣಿಸ್ತಾರೆ ಅಂತ, ಹತ್ತು ಬೆರಳಿಗುವೆ ಅಯ್ಯ ಕೆತ್ತಿ ಉಂಗುರವಂತೆ, ಆ ಗುಂಗುರ ಕೂದಲ ತಲೆಗೆ ವಜ್ರ ಕಿರೀಟ ಧರಿಸಿ, ಚಿನ್ನದ ಚಾಡವ ಆ ಪಾದಕ್ಕೆ ಮೆಟ್ಟುಕೊಂಡು, ಅತ್ತ ಇತ್ತ ನೋಡಿದಾಗ ತಣಕ ಬಣಕನೆ ಒಳೆಯೋನಂತೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ನೆಕ್ಸ್ಟ್ ಕೆಂಪಾಚಾರಿಯವರು ಅಂದ್ರೆ ಸಿದ್ದಪ್ಪಾಜಿಯವ್ರ ಮಂಟೇಸ್ವಾಮಿಯವ್ರನ್ನ, ಯಾರಲ ಪರದೇಸಿ ಯಾವೂರಲ ಜಂಗಮ, ಕಬ್ಬಿಣದ ಕುಲುಮೇಲಿ ನೊಣಕೇನು ಹಗ್ಗವಪ್ಪ, ನೀವೂರು ಕೇರಿಗೆ ಹೋದರೆ ಅಲ್ಲಿ ರಾಗಿ ಜೋಳ ಕೊಡುತ್ತಾರೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ನೆಕ್ಸ್ಟ್ ಮಂಟೇಸ್ವಾಮಿಯವ್ರು ಸಿದ್ದಪ್ಪಾಜಿಗೆ ಯಾವ ರೀತಿ ಹೇಳ್ತಾರೆ ಅಂತ, ಅಪ್ಪ ರಾಗಿಗೆ ಬರಲಿಲ್ಲ ಜೋಳಕ್ಕೆ ಬರಲಿಲ್ಲ, ಕಲಿಯಬಾರದಿತ್ತು ಈ ಹಾಳು ಭಂಗಿಯ ಚಟವ, ಬೆಂಕಿ ಕೆಂಡ ಕೊಟ್ಟು ಮಗನೆ ಮಂದ್ಯಾವ್ರ ಸೇವೆ ಮಾಡಿಸಪ್ಪ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ನೆಕ್ಸ್ಟ್ ದೇವ್ರ ಮೇಲೆ ಇದ್ದಿದ್ದಂತ ಇವ್ರಿಗೆ ಸಿದ್ದಪ್ಪಾಜಿ ಅವ್ರಿಗೆ ಮಂಟೇಸ್ವಾಮಿ ಅವ್ರಿಗೆ ಹೇಳ್ತಾರೆ, ದೇವ್ರು ಅಂದರೆ ಯಾರು ಆ ದಿಂಡ್ರು ಅಂದರೆ ಯಾರು, ವಾಲೆ ಮಾಡೋರೆ ನಾವು ಆ ತಾಲಿ ಮಾಡೋರೆ ನಾವು, ದೇವರಿಗೆಲ್ಲ ಮೊದಲ ದೇವನು ನಾನೇ, ಆ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅಂದರಂತೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ.